ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್. ಇವತ್ತು ಏನಪ್ಪ ಅಂದರೆ ಇವತ್ತು ಟಾಪಿಕ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಿಮಗೆ ಗೊತ್ತಿರಬಹುದು, ಎಲ್ಲರ ಹೊರಗಡೆ ಹೋಗ್ಬೇಕಾದ್ರೆ ಪ್ರಯಾಣಿಸುವಾಗ ತುಂಬ ಕಳ್ತನಗಳು ಆಗ್ತಾ ಇರ್ತವೆ ಅನ್ನೋದು ಒಂದು ವಿಚಾರವಾಗಿ ಒಂದು ವಿಡಿಯೋ ಇದ್ರ ಬಗ್ಗೆ ಮಾಡ್ತಾಯಿದ್ದೀನಿ. ಏನಪ್ಪ ಕಳ್ತನ ಅಂತ ಅಂದರೆ, ನೀವು ಕೇಳಿರೋದು ರೈಲ್ವೆ ಸ್ಟೇಷನಿಂದ ಇರ್ಬೋದು, ಮತ್ತು ಬಸ್ ಸ್ಟ್ಯಾಂಡಲ್ಲಿ ಇರ್ಬೋದು, ಬೈಕ್ಗಳು ಹಾಕಿ ಹೇಳ್ತಾ ಇರ್ತಾರೆ. ಇಲ್ಲಿ ಪ್ರಯಾಣಿಸುತ್ತಿರುವಾಗ ಕಳ್ಳತನ ಮಾಡೋರು ಇದ್ದಾರೆ, ಜೇಬುಗಳವರು ಇದ್ದಾರೆ, ಸೂಟ್ ಕೇಸ್ ಕಳ್ಳತನ ಮಾಡೋರು ಇದ್ದಾರೆ, ಒಡವೆ ಕಳ್ಳತನ ಮಾಡೋರು ಇದ್ದಾರೆ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾಕಪ್ಪ ಇದು ಮಾಡ್ತಾರೆ ಅಂತಂದರೆ, ಎಲ್ಲರೂ ಪ್ರಯಾಣಿಕರು ಎಚ್ಚರವಾಗಿ ಇರ್ರಿ ಅಂತ ಹೇಳ್ತಾರೆ. ಯಾಕೆಂದರೆ ಯಾವುದೇ ಅಪರಿಚಿತ ವ್ಯಕ್ತಿಗಳು ಬಂದ್ರೂ ಯಾರನ್ನೂ ನಂಬೋಕ್ಕಾಗಲ್ಲ. ಪರಿಚಯ ಇದೀವಿ ಥರ ಬಂದು ಮಾತಾಡ್ತಾರೆ, ಓಕೆನಾ? ಅವರಿಂದ ಎಷ್ಟು ಮಾತಾಡಬೇಕು ಅಷ್ಟು ನೀವು ದೂರ ಇರಬೇಕು ಅನ್ನೋದು ಈ ವಿಡಿಯೋದ ನಾನು ಹೇಳ್ತಾ ಬರ್ತಿರ್ತೀನಿ ಫ್ರೆಂಡ್ಸ್. ಅದು ಹೇಗೆಪ್ಪ ಅಂದರೆ, ನೀವು ಮೈ ತುಂಬ ಒಡವೆಗಳು ಹಾಕಿರ್ತೀರ. ಮೈ ತುಂಬ ಒಡವೆ ಹಾಕಿದ್ದಾಗ ಅವ್ರಿಗೆ ಏನು ಅಂತಂದರೆ ಕಣ್ಣು ಕುಕ್ಬಿಡುತ್ತೆ. ಯಾರಿಗೊಬ್ಬ ಅಪರಿಚಿತ ವ್ಯಕ್ತಿ ಕಳ್ತನ ಮಾಡೋರಿಗೆ ಕಣ್ಣು ಕುಕ್ಬಿಡುತ್ತೆ. ಅದರಲ್ಲಿ ಹೇಗೆ ಬರ್ತಾರೆ ಅಂತಂದರೆ, ಅಷ್ಟು ನಿಮಗೆ ಗೊತ್ತಾಗಲ್ಲ. ನೀವು ನೋಡ್ತಾ ಇರ್ತಾರೆ, ಅವರು ಈ ರೀತಿ ಹಾಕಿದ್ರಲ್ಲ ಇಷ್ಟಿರ್ಬೋದು, ಕಳ್ತನ ಮಾಡಿದ್ರೆ ಅನ್ನೋದು ನೀವು ನೋಡ್ತಾ ಇರ್ತಾರೆ, ಓಕೆನಾ? ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ, ಗೊತ್ತಾಗಲ್ಲ. ಪ್ರಯಾಣ ಮಾಡ್ಬೇಕಾರೆ ಆಗಲಿ, ಮತ್ತು ನೀವು ಬಸ್ ಸ್ಟ್ಯಾಂಡಲ್ಲಿ ಕೂತಿರ್ಬೇಕಾರೆ, ಮತ್ತು ರೈಲ್ವೆ ಸ್ಟೇಷನ್ ಆಗಲಿ, ಓಕೆನಾ? ಅಷ್ಟು ಜಾಗ್ರತೆಯಿಂದ ನೀವು ಇರ್ರಿ ಅನ್ನೋದು ಈ ವಿಡಿಯೋದಿಂದ ನಾನು ಮಾಡ್ತಾಯಿದ್ದೀನಿ. ಅದು ಹೇಗೆ ಕಳ್ತನ ಮಾಡ್ತಾರೆ ಅಂತಂದರೆ, ನಿಮ್ಮನ್ನೇ ಹಿಂಬಾಲಿಸ್ತಾರೆ. ಈಗ ನೀವು ಗಂಡ ಹೆಂಡತಿ ಆಗಿರ್ಬೋದು, ಹೋಗ್ತಾ ಇರ್ತೀರ ಜೊತೆಲಿ, ಅಲ್ಲಿ ಜನ ಸಂಪರ್ಕ ಜಾಸ್ತಿ ಇರಲ್ಲ, ಪ್ರಯಾಣಿಕರು ಜಾಸ್ತಿ ಇರಲ್ಲ, ಅಬ್ಸರ್ವ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ನೀವೇನಾರ ಕೈಗೆ ಚೈನ್ ಆಗಿರ್ಬೋದು, ಮತ್ತು ಕುತ್ತಿಗೆಗೆ ಚೈನ್ ಆಗಿರ್ಬೋದು, ಏನೋ ಒಂದು ಹಾಕಿರ್ತೀರ, ಓಕೆನಾ? ಫಾಲೋ ಮಾಡ್ತಾ ಇರ್ತಾರೆ. ಆದರೆ ನಿಮ್ಗೆ ಗೊತ್ತಾಗಲ್ಲ. ಅದು ಯಾರು ಜನ ಇಲ್ಲ ಅಂದಾಗ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಂಗೆ ಕುತ್ತಿಗೆ ಕೈ ಹಾಕಿ ಹಂಗೆ ಕಿತ್ಕೊಂಡು ಬೈಕ್ ಹಾರ್ಬಿಡ್ತಾರೆ ನೋಡಿ. ಆ ರೀತಿ ಎಲ್ಲ ನಡೀತಾ ಇದೆ. ಯಾಕೆಂದರೆ ನಮ್ಮ ಶಿವಮೊಗ್ಗದಲ್ಲಿ ತುಂಬ ಕಳ್ತನ ಆಗಿದೆ. ಒಂಟಿ ಹೆಣ್ಣು ಅವ್ರ ಹತ್ರ ಹೋಗ್ಬೇಕಾರೆ, ಇಲ್ಲ ಗಾರ್ಮೆಂಟ್ಸು ಕೆಲಸ ಮುಗಿಸಿ ನಡ್ಕೊಂಡು ಹೋಗ್ಬೇಕಾರೆ ಹತ್ರ 10 ಗಂಟೆಲಿ ಆ ರೀತಿ ಆಗಿದೆ ನೋಡಿ. ಫಾಲೋ ಮಾಡ್ಕೊಂಡು ಬೈಕಲ್ಲಿ ಹೋಗ್ತಾ ಚೈನ್ ಕುತ್ತಿಗೆಯಿಂದ ಕಿತ್ಕೊಂಡು ಹೋಗಿದ್ದಾರೆ. ಸುಮಾರು ಇಲ್ಲ ಅಂದರೆ ಒಂದು 8 ಗ್ರಾಮ್ ಇತ್ತಂತೆ. ಅದು ಪೇಪರ್ಗೆಲ್ಲ ಬಂದಿದೆ ನಮ್ಮ ಶಿವಮೊಗ್ಗದಲ್ಲಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಇನ್ನೊಂದು ವಿಚಾರ, ನೀವು ಮೈ ತುಂಬ ಮತ್ತು ಒಡವೆ ಎಲ್ಲ ಹಾಕೋತೀರ, ಕೈಗೆಲ್ಲ ಹಾಕೋತೀರ, ನೀವು ಹುಷಾರಾಗಿರ್ರಿ. ಅದನ್ನು ತೋರ್ಕೋಬಾರ್ದು, ಓಕೆನಾ? ಅದೆಲ್ಲ ಭದ್ರವಾಗಿ ಉಡುಪುಗಳೆಲ್ಲ ನೀವು ಅದನ್ನು ಭದ್ರವಾಗಿ ಇಟ್ಕೋಬೇಕು. ಅದನ್ನು ಹಾಕೊಂಡ್ಮೇಲೆ ಓಕೆನಾ, ಹಾಕೊಳ್ಳಿ, ಬೇಡ ಅಂತ ಹೇಳಲ್ಲ. ಎಷ್ಟು ಬೇಕೋ ಒಂದು ಲಿಮಿಟ್ ಹಾಕೊಳ್ಳಿ, ತುಂಬ ಅಷ್ಟೆಲ್ಲ ಹಾಕೋಬೇಡಿ. ಯಾಕೆಂದರೆ ಕಳ್ತನ ಮಾಡೋರು ಜಾಸ್ತಿ ಇರ್ತಾರೆ, ಗುರಸ್ತಾ ಇರ್ತಾರೆ, ನೋಡ್ತಾರೆ. ಆ ಕಳ್ತನ ಮಾಡೋ ಅಷ್ಟು ಅದು ಅಲ್ಲಿ ಜನ ಇರ್ತಾರೆ ಅಂತ ನಾನು ಹೇಳ್ತೀನಿ. ಈಗಂತ ಕ್ರಿಮಿನಲ್ ಜನ ಹೇಗೆಪ್ಪ ಅಂತಂದರೆ, ಕುತ್ತಿಗೆಲ್ಲ ಚೈನು ಒಂದು 20 ಗ್ರಾಮ್ ಇತ್ತು ಅಂದರೆ ಕತ್ತನ್ನೇ ಆರಿಸಿ ಕಿತ್ಕೋವಂಥ ಜನಗಳು ಇದ್ದಾರೆ, ಅಂತ ಕಳ್ತನ ಮಾಡೋರು ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಒಂದು ಮೈಸೂರಲ್ಲಿ ನಡೆದಿದೆ, ಒಂದು ಬ್ರಾಸ್ಲೆಟ್ ಹಾಕಿದ್ದಾನೆ, ಆ ಕೈ ಇದೆಯಲ್ಲ ಹಸ್ತಾಂತರ, ಅದನ್ನು ಕಡ್ದೇ ಅದನ್ನು ತೊಗೊಂಡೋಗಿದ್ದಾನೆ ನೋಡ್ರಿ. ಆ ರೀತಿ ಪರಾರಿಯಾಗಿದ್ದಾರೆ. ಯಾರು ಜನ ಇಲ್ದೋ ಟೈಮಲ್ಲಿ ಮೈಸೂರಲ್ಲಾಗಿದೆ. ಅದು ಪೇಪರ್ಲೆಲ್ಲ ಬಂದಿದೆ, ಇಶ್ಯೂ ಆಗಿದೆ. ಕೈನೇ ಕಡ್ದಿರೋದು. ಅದೇ ಶಿವ ಕಣ್ಣಿಂದ ನೋಡೋಕ್ಕಲ್ಲ. ಎಷ್ಟು ಪಾಪ ಅವನು ಕಣ್ಣೀರು ಆಗ್ತಿದ್ದಾನೆ ಅಂತಂದರೆ, ಪಾಪ ಅವನು ಚೈನ್ ಕಿತ್ಕೊಂಡು ಹೋಗಿದ್ರು ಪರವಾಗಿಲ್ಲ, ಕೈ ಕಡ್ದು ಬಿಟ್ಟಿರಲಿಲ್ಲ ಅಂದ್ಬಿಟ್ಟು ಭಾರಿ ಆಗಿತ್ತು. ಆದರೆ ಬಿಡಲಿಲ್ಲ, ಅವನ್ನ ಕಳ್ಳನ ಬಿಡಲಿಲ್ಲ. ಮೈಸೂರಲ್ಲಿ ಆಗಿರೋ ಘಟನೆ ಇದು. ಎಷ್ಟು ವರ್ಷದ ಮಾತು ಅಂದರೆ 1 ವರ್ಷದ ಮಾತು. ನಾನು ಭದ್ರಾವತಿಯಿಂದ ಮೈಸೂರು ಟ್ರೈನ್ ಹೋಗ್ತಾ ಇದೆ, ಅಲ್ಲಿ ಆಗಿರೋ ಘಟನೆ, ಓಕೆನಾ? ಮತ್ತು ಇನ್ನೊಂದು ಬೆಳ್ಳಿಗೆ ಉಂಗುರ ಹಾಕಿರ್ತಾರೆ. ಉಂಗುರನೂ ಸುಧಾ ಅದು ಬೆಟ್ಟೆ ಕತ್ತರಿಸ್ತಾರೆ. ಸುಮ್ಮನೆ ಹಿಂಗೆ ಹಿಡ್ದಿರ್ತೀವಿ ನಾವು ಟ್ರೈನಲ್ಲಿ, ಒಂದು ಕಂಬಿ ಏನೋ ಹಿಡ್ದಿರ್ತೀವಿ, ಅದನ್ನೇ ಕತ್ತರಿಸ್ಬಿಡ್ತಾರೆ ಬೆಟ್ಟನೆ ಅವರು. ಆ ರೀತಿ ಕಳ್ಳತನ ಮಾಡೋರು ತುಂಬ ಜನ ಇದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ವಿಚಾರ ತುಂಬ ಕಳ್ತನ ಆಗ್ತಿದೆ, ಓಕೆನಾ? ಕೊಲೆ ಮಾಡಿ ಕಳ್ತನ ಮಾಡಿದ್ದಾರೆ, ಚಿನ್ನ ಒಡವೆಗೋಸ್ಕರ ಮತ್ತು ನಿಮ್ಮ ಮನಿಗೋಸ್ಕರ. ಪಿಕ್ ಪ್ಯಾಕೆಟ್ ಅದು ಹೆಂಗೆ ಎತ್ತರ ಗೊತ್ತಿಲ್ಲ. ಜನ ರಶ್ಶಲ್ಲಿ ಹತ್ಬೇಕಾದ್ರೆ ಮೊಬೈಲ್ ಆಗಿರ್ಬೋದು, ಮತ್ತು ನೀವು ಸೂಟ್ ಕೇಸ್ ಆಗಿರ್ಬೋದು, ಮತ್ತು ಪರ್ಸ್ ಆಗಿರ್ಬೋದು, ಹುಷಾರಿಗೆ ಪ್ರಯಾಣಿಕರ ಮುಂದೆ ರಶ್ಶಲ್ಲಿ ನೀವು ಆತದಲ್ಲಿ ಸೀಟ್ಗೋಸ್ಕರ ನೀವು ಹತ್ತಕ್ಕೆ ಹೋಗ್ತೀರಾ. ಅಲ್ಲಿ ಏನು ಹಿಂದೆ ತೆಗ್ದಿರ್ತಾನೆ ಅಂಥವನ್ನ ಕಾಯ್ತಾ ಇರ್ತಾರೆ ಅವರು, ಓಕೆನಾ? ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಕಣ್ಮುಂದೆನೇ ಇದು 2 ಡೇಸ್ ಆಯಿತು ನಡೆದು. ಅಂಥ ರಶ್ಶಲ್ಲಿ ನಾನು ಇದ್ದೀನಿ. ಅದು ಹೆಂಗೆ ಎತ್ತಿದ್ದಾನೆ ಗೊತ್ತಿಲ್ಲ, ಯಾವನೋ ಒಬ್ಬ ಅಬ್ಸರ್ವ್ ಮಾಡಿದ್ದಾನೆ, ಅಲ್ಲೇ ಹಿಡಿದಾರೆ ನೋಡಿ. ಅಲ್ಲೇ ಹಿಡಿದು 10 ಜನ ಧರ್ಮದ ಕೊಟ್ಟಿದ್ದಾರೆ. ಪೊಲೀಸರು ಕರೆಸಿ ಪೊಲೀಸರು ಕರೆಸಿದ್ದಾರೆ, ಅಲ್ಲಿ ವಧೆ ಕೊಟ್ಟಿದ್ದಾರೆ ನೋಡಿ ಪೊಲೀಸು. ಆ ರೀತಿ ಮತ್ತು ಹೆಣ್ಮಕ್ಳು ಒಡ್ಡಾಡ್ಬೇಕಾರೆ ಚೈನ್ ಕಿತ್ಕೊಂಡು ಹೋಗಿರೋದು, ಇವೆಲ್ಲ ಏನಪ್ಪ ಅಂತಂದರೆ ತುಂಬ ನಡೆದಿದೆ. ಅದರಿಂದ ನೀವು ಎಚ್ಚರವಾಗಿರ್ರಿ. ಒಡವೆನ ಒಂದು ಲಿಮಿಟ್ ಹಾಕೊಳ್ಳಿ. ಅದನ್ನು ಹಾಕಿದ್ದೀವಿ ಅನ್ನೋದು ತೋರಿಸ್ಕೊಬಾರ್ದು. ನೀವೇನು ಐಷಾರಾಮಿ ನಾವು ಎಲ್ಲರೂ ನೋಡಲಿ,
ಏನೋ ಒಂದು ಇದು ನಮ್ಮದು ಘನತೆ ಗೌರವ ನೋಡಲಿ ಅಂತ ನಿಮ್ಮ ಅನಿಸಿಕೆ ಅಲ್ಲಿ ಇರುತ್ತೆ. ಆದರೆ ನೋಡೋ ಕಣ್ಣಲ್ಲಿ ಆ ರೀತಿ ಕಾಣಲ್ಲ ಅದು. ಓಕೆನಾ? ನೀವು ಅನುಭವಿಸ್ತಿರಲ್ಲ, ಯಾವ್ದಾರ ಕಳ್ಳ ಬಂದು ಕಿತ್ಕೊಂಡು ಹೋಗ್ತಾರಲ್ಲ, ಅನುಭವಿಸ್ಬೇಕಾದ್ರೆ ಅಲ್ಲೇ ನೋಡಿ ನೀವು ಬುದ್ಧಿ ಕಲಿಯೋದು. ಆ ರೀತಿಯ ಅನಾಹುತಗಳು ಆಗಬಾರ್ದು ಅಂತಂದರೆ ಒಂದು ಲಿಮಿಟೇಷನು, ಒಡವೆ ನೀವು ಹಾಕಿದ್ರು ಗೊತ್ತಾಗಬಾರ್ದು, ಆ ರೀತಿ ಮುಚ್ಕೊಂಡು ಗೊತ್ತಿಲ್ಲದೇ ನೀವು ಅದನ್ನು ಸಂಪ್ರದಾಯನ ಮುಂದುವರಿಸಿ ಅಂತ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರ, ಸೂಟ್ ಕೇಸಲ್ಲಿ ಅಮೌಂಟ್ ಇಡಿ, ಒಂದು ಸಣ್ಣ ಪುಟ್ಟ ಲಕ್ಷಾಂತರ ರೂಪಾಯಿ ದುಡ್ಡಂತೂ ಜಾಸ್ತಿ ಇಡಲಿಕ್ಕೆ ಹೋಗ್ಬಿಡಿ. ಯಾಕಪ್ಪ ಅಂತಂದರೆ ತುಂಬ ಕಳ್ತನ ಸೂಟ್ ಕೇಸು ಕಿತ್ಕೋಗೋ ಲೆವೆಲಲ್ಲೂ ಇದ್ದಾರೆ. ಮತ್ತು ಅದರಲ್ಲೂ ಏನಪ್ಪ ಅಂತಂದರೆ ಅದರಲ್ಲೂ ಹೇಳೋಕ್ಕಾಗಲ್ಲ ನಾವು. ಮತ್ತು ಅದು ಬಿಟ್ಟರೆ ಮನಿ ಪರ್ಸಲ್ಲಿ ಎಷ್ಟು ಬೇಕೋ ಲಿಮಿಟು, 1,000 2,000 ಅಷ್ಟೇ ಇಡಿ. ಮನಿ ಪರ್ಸಲ್ಲಿ ಹೋದ್ರೆ 1,000 2,000 ಹೋದ್ರೆ ಹೋಗುತ್ತೆ. ಅದಕ್ಕಿಂತ ಜಾಸ್ತಿ ಒಂದು 5,000 10,000 ಅಂತೂ ಇಡಲಿಕ್ಕೆ ಹೋಗ್ಬಿಡ್ರಿ. ಯಾಕೆಂದರೆ ಇಂಥ ಸೂಕ್ಷ್ಮಗಳಲ್ಲಿ ಕಳ್ತನ ಯಾವ ಆಗುತ್ತೆ ಅನ್ನೋದು ನಮ್ಮ ಗ್ರಾಚಾರಗಳು ಗೊತ್ತಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ನನ್ನ ಟಿಪ್ಸ್ ಅಂತ ಹೇಳ್ತಾ ಇದ್ದೀನಿ. ಇದರ ಬಗ್ಗೆಯಲ್ಲಿ ಎಲ್ಲರೂ ಎಚ್ಚರವಾಗಿ ಎತ್ತು ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರ, ನೀವು ಪ್ರಯಾಣಿಸುವಾಗ ನೈಟ್ ಹೊತ್ತು ಹೋಗ್ಬೇಕಾದ್ರೆ ಒಡವೆಯನ್ನು ನೀವು ಹಾಕೊಳ್ಳೋಕ್ಕೆ ಹೋಗ್ಬೇಡ್ರಿ. ನೀವು ನೈಟ್ ಹೋಗ್ಬೇಕಾರೆ ಯಾವಾಗ ಬರ್ತಾರೆ, ಯಾವ ಅಟ್ಯಾಕ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಓಕೆನಾ? ಆ ರೀತಿ ನೀವು ನೈಟ್ ಹೋಗ್ಬೇಕಾರೆ ಬಿಚ್ಕೊಂಡು ಎತ್ತಿಟ್ಕೊಬಿಡಿ. ಯಾಕೆಂದರೆ ನೋಡೋದು ಕಣ್ಣೇ ಹಾಕಿದ್ದೀವಿ ಅನ್ನೋದು ಗೊತ್ತಾಗಬಾರ್ದು. ಯಾಕೆಂದರೆ ಮನುಷ್ಯದ್ದು ಈಗಿರೋ ಬುದ್ಧಿ ಆಮೇಲೆ ಏನಾಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಓಕೆನಾ? ದುಡ್ಡಿನ ಆಸೆಗೆ ಆ ರೀತಿ ಕಳ್ತನಗಳು ತುಂಬ ನಡೀತಾ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಕಳ್ತನ ಆಗ್ತಿದೆ, ಅನಾಹುತಗಳು ನಡೀತಾ ಇದೆ ಅಂದಮೇಲೆ ನೋಡಿ, ಇಷ್ಟೆಲ್ಲ ಒಂದು ಒಡವೆಗೋಸ್ಕರ ದುಡ್ಡುಗೋಸ್ಕರ ಕೊಲೆಗಳು ಸುಧಾ ನಡೀತಾ ಇದ್ದೇವೆ ಅಂದರೆ ಅದರಲ್ಲಿ ನಾವು ಎಷ್ಟು ಹುಷಾರಾಗಿರಬೇಕು. ದುಡ್ಡು, ಹಣಕಾಸು, ಒಡವೆ, ಚಿನ್ನ, ಬೆಳ್ಳಿ, ಮುತ್ತು, ಬಂಗಾರಗಳೆಲ್ಲ ನಾವು ಎಷ್ಟು ಹುಷಾರಾಗಿ ಹಾಕೊಂಡು ಹೋಗೋದು ಅನ್ನೋದು ಅಷ್ಟೇ ಅಪಾಯಗಳು. ನಮ್ಮ ಆತ್ಮಗಳಲ್ಲಿ ಭರವಸೆಗಳು ಇರೋದಿಲ್ಲ. ಓಕೆನಾ? ಎಲ್ಲ ಅಪಾಯಗಳು ಇರ್ತವೆ. ಆದರೆ ನೀವು ಹುಷಾರಾಗಿ ಇವೆಲ್ಲ ನೀವು ಹಾಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೀವು ಒಡವೆ ಬಂಗಾರ ಎಲ್ಲ ಹಾಕೊಳ್ಳಿ. ಓಕೆನಾ? ಎಲ್ಲರೂ ಒಂದು ಫಂಕ್ಷನ್ ಹೋಗ್ತಿಲ್ಲ, ಮನೆಗೆ ಹೋದ್ಮೇಲೆ ಅಲ್ಲಿ ಹಾಕ್ಕೊಳ್ಳಿ. ಓಕೆನಾ? ಅಲ್ಲಿ ಯಾವುದೇ ರೀತಿ ನಡೆಯೋದಿಲ್ಲ, ಫಂಕ್ಷನ್ಗಳಲ್ಲಿ ಹಾಕೊಳ್ಳಿ. ನೀವು ಪ್ರಯಾಣಿಸುವಾಗ ಆ ರೀತಿ ಹಾಕೊಳ್ಳೇಬೇಡಿ. ಲಿಮಿಟಾಗಿ ಹಾಕ್ಕೊಂಡು ಗೊತ್ತಿಲ್ದಂಗೆ ಆ ರೀತಿ ನೀವು ನಡ್ಸ್ಕೊಂಡು ಹೋಗಿ ಅನ್ನೋದು ನಾನು ಇದೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನಾನೇನು ಜಾಸ್ತಿ ಮತ್ತೆ ಇದ್ರ ಬಗ್ಗೆ ಮಾತಾಡೋಲ್ಲ. ಗೊತ್ತಿರೋಷ್ಟು ಕಂಟೆಂಟ್ ಈ ವಿಡಿಯೋಗಳಲ್ಲಿ ಎಲ್ಲರೂ ಜನಗಳು ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತಿದ್ದೀನಿ. ಎಲ್ಲರೂ ಅಣ್ಣ ತಂಗಿ ತಮ್ಮ ಅಕ್ಕ ಎಲ್ಲರೂ ಎಚ್ಚೆತ್ಕೊಳ್ಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋಗಳಲ್ಲಿ ಫ್ರೆಂಡ್ಸ್. ಇನ್ನು ಮುಂದೆ ನಾನು ಜಾಸ್ತಿ ಏನು ಮಾತಾಡೋಲ್ಲ. ಎಲ್ಲರೂ ಈ ವಿಡಿಯೋಗಳಿಗೆ ಯಾರೆಲ್ಲ ಹೊಸಬರು ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಶೇರ್ ಮಾಡಿ ನನ್ನ ವಿಡಿಯೋನ. ಓಕೆನಾ? ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ, ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿ ಕೈ ಬಿಡ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್.